ವರ್ಕ್ ಬ್ಲೌಸ್ನ ಯಾವ ರೀತಿ ನೆಕ್ಕನ್ನು ಸೆಟ್ ಮಾಡೋದು ಅಂತ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಸಂಪೂರ್ಣವಾಗಿ ವಿವರವಾಗಿ ಹೇಳಿದ್ದೇನೆ. ಹಾಯ್ ನಮಸ್ತೆ, ವೆಲ್ಕಮ್ ಟು ವಸು ಮಹಿ ಕ್ರಿಯೇಷನ್. ಇವಾಗ ಡಾಟ್ಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಡಿಟೇಲಾಗಿ ಫಸ್ಟಿಗೆ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ನೀಟಾಗಿ ತೋರಿಸಿದ್ದೇನೆ ಯಾವ ರೀತಿ ತಗೋಬೇಕು ಡಾಟ್ ಪಾಯಿಂಟನ್ನು ಅಂತ. ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಬೇಕಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಫ್ರಂಟ್ ಪಾರ್ಟನ್ನು ಡಾಟ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟು, ಇದು ಅಷ್ಟೇ ರೈಟ್ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ಕನ್ಫ್ಯೂಷನ್ ಇರಲ್ಲ, ಎರಡು ಒಂದೇ ಸೈಡ್ ಬರೋದಿಲ್ಲ, ಎರಡು ಕಡೆನೂ ನೀಟಾಗಿ ಬರುತ್ತೆ. ಸ್ಟಿಚ್ಚಿಂಗ್ ಕಲಿಬೇಕು ಅಂತಿರೋರಿಗೆ ಒಂದು ಮಾತು, ನಿಜವಾಗ್ಲೂ ಕಲಿಬೇಕು ಅಂತ ಮನಸ್ಸು ಮಾಡಿರೋರು ಯಾವತ್ತೂ ನಿಲ್ಸೋಕ್ಕೆ ಹೋಗಬೇಡಿ. ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದಲ್ಲ ಒಂದಿನ ಕಲ್ತ್ಕೊಂಡು ಕರೆಕ್ಟಾಗಿ ಬ್ಲೌಸ್ ಹೊಲಿಯೋದನ್ನು ನೀವು ಕಲಿತೀರಾ. ಇದು ಕೇವಲ ಬಟ್ಟೆ ಹೊಲಿಯೋ ಕೆಲಸ ಅಲ್ಲ. ಬಟ್ಟೆ ಹೊಲಿಯೋದು ಕೇವಲ ಒಂದು ಕೆಲಸ ಅಂದ್ಕೊಂಡಿದ್ರೆ ತಪ್ಪು. ಬಟ್ಟೆ ಹೊಲಿಯೋದು ಒಂದು ಕೇವಲ ಕೆಲಸ ಅಲ್ಲ, ಇದು ಕೌಶಲ್ಯ, ಕಲೆ. ಹಾಗೆ ಒಬ್ಬ ಮಹಿಳೆಯ ಆತ್ಮವಿಶ್ವಾಸವನ್ನು ಬೆಳೆಸೋದಕ್ಕೆ ದಾರಿ ಮಾಡಿಕೊಡುತ್ತೆ. ಹಲವಾರು ಮಹಿಳೆಯರು ಮನೆಯಲ್ಲೇ ಇದ್ದು ಏನಾದರೂ ಕಲಿಬೇಕು, ತಮ್ಮದೇ ಆದಾಯ ಗಳಿಸ್ಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ. ಆದರೆ ಕೆಲವರು ನನಗೆ ಬರಲ್ಲ, ನನ್ನ ಕೈಲಿ ಮಾಡೋಕ್ಕೆ ಮೊದಲೇ ಹಿಂದೇಟು ಹಾಕ್ಬಿಡ್ತಾರೆ. ಹಾಗೆ ಮಾಡೋಕ್ಕೆ ಹೋಗಬೇಡಿ. ರೈಟ್ ಸೈಡು ಲೆಫ್ಟ್ ಸೈಡ್ದು ಎರಡೂ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾರ್ಕ್ ಹಾಕ್ಕೊಂಡಾಗ ನಾವು ಫಸ್ಟ್ ಕ್ಲಾತನ್ನು ಮೇಲೆ ಹಾಕ್ಕೊಂಡಿದ್ರೆ ಈ ಕಡೆದು ಮೇಲೆ ಹಾಕ್ಕೋಬೇಕು, ಆ ಕಡೆ ಕ್ಲಾತ್ ಕೆಳಗಡೆ ಹಾಕ್ಕೊಂಡಿದ್ರೆ ರೈಟ್ ಮಾರ್ಕನ್ನು ಈ ಕಡೆದಕ್ಕೂ ಕೆಳಗಡೆನೇ ಹಾಕ್ಕೋಬೇಕು. ನಾವು ಅಲ್ಲಿ ಯಾವ ಕ್ಲಾತ್ ಮಾರ್ಕಿಂಗ್ ಯಾವ ಕಡೆ ಮೇಲೆ ಹಾಕಿದರೆ ಮೇಲೆ ಹಾಕ್ಕೋಬೇಕು, ಕೆಳಗೆ ಹಾಕ್ಕೊಂಡಿದ್ರೆ ಕೆಳಗೆ ಹಾಕ್ಕೋಬೇಕು. ಸೊ ಕ್ರಾಸ್ ಬೆಲ್ಟನ್ನು ಈ ರೀತಿ ಎರಡು ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಿ ರೆಡಿ ಮಾಡಿದ್ದಾಯಿತು. ನೆನಪಿರಲಿ, ಯಾವುದೇ ದೊಡ್ಡ ಟೈಲರ್ ಕೂಡ ಮೊದಲ ದಿನವೇ ಪರಿಪೂರ್ಣವಾಗಿ ಟೈಲರಿಂಗ್ ಕಲ್ತಿರಲ್ಲ. ಪ್ರತಿಯೊಬ್ಬರು ಸಣ್ಣ ಸಣ್ಣ ತಪ್ಪುಗಳಿಂದಲೇ ಕಲಿತು ಮುಂದೆ ಬಂದಿರ್ತಾರೆ. ಕ್ರಾಸ್ ಬೆಲ್ಟ್ ಎರಡು ರೆಡಿ ಆಗಿದೆ. ಇವಾಗ ಅಟ್ಯಾಚ್ ಮಾಡೋದು. ನಾನು ಇನ್ನರ್ ಅಟ್ಯಾಚ್ ಮಾಡ್ತಾ ಇಲ್ಲ, ಯಾಕಂದರೆ ಓವರ್ಲಾಕ್ ಮಿಷಿನ್ ಇದೆ, ಓವರ್ಲಾಕ್ ಮಾಡಿಬಿಡ್ತೀನಿ. ಸೊ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಹಾಕೋಬಿಟ್ಟು ಒಂದು ಟೆನ್ಷನ್ನಷ್ಟು ಸ್ಟಿಚ್ ಮಾಡ್ಕೋಬೇಕು. ಡಬಲ್ ಸ್ಟಿಚ್ ಹಾಕಿಬಿಡಿ. ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಓವರ್ಲಾಕ್ ಮಿಷಿನ್ ಇಲ್ಲ ಅಂದರೆ ಇನ್ವಿಸಿಬಲ್ ಮಾಡೋಕ್ಕೆ ಬರ್ದಿದ್ರೆ ಈ ರೀತಿ ಮಾಡ್ಕೊಬಿಡ್ರಿ. ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಟ್ರೆ ಕ್ಲಾತ್ ಏನು ಎಳೆಗಳ ಥರ ಬರೋದಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಎಕ್ಸಸ್ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಬಿಡಿ. ನೆಕ್ಸ್ಟ್ ಈಗ ಅದೇ ಥರನೇ ರೈಟ್ ಸೈಡ್ ಇರೋವಂಥ ಫ್ರಂಟ್ ಪಾರ್ಟ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಒಂದು ಬ್ಲೌಸ್ ಕಟ್ ಮಾಡೋದನ್ನು ಕಲಿತ್ರೆ ನಾಳೆ ಆತ್ಮವಿಶ್ವಾಸ ಜಾಸ್ತಿಯಾಗಿ ಸ್ಟಿಚ್ ಮಾಡ್ತೀರಾ. ಆಮೇಲೆ ನಿಮ್ಮ ಕುಟುಂಬದವ್ರಿಗೆ ಆಗಲಿ ನಿಮ್ಮ ಫ್ರೆಂಡ್ಸ್ಗೆ ಆಗಲಿ ನೀವು ಬ್ಲೌಸ್ ಹೊಲ್ಕೊಟ್ಟಾಗ ಅದು ಕರೆಕ್ಟಾಗಿ ಕೂತ್ಕೊಂಡಾಗ ಆಗೋ ಸಂತೋಷ ಇದೆಯಲ್ಲ, ತುಂಬ ಖುಷಿ ಕೊಡುತ್ತೆ. ಅದು ಮೊದಲನೇ ಸಾರಿ ಬ್ಲೌಸ್ ಹೊಲಿದಾಗ. ಈ ರೀತಿ ಕ್ರಾಸ್ ಬೆಲ್ಟ್ ಎರಡು ಅಟ್ಯಾಚ್ ಮಾಡಿದ್ಮೇಲೆ ಎರಡು ಈಕ್ವಲ್ ಆಗಿದೆಯಾ ಲೆಂತು ಎಲ್ಲನೂ ಅಂತ ನೋಡಿಕೊಂಡು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿನ ರೆಡಿ ಮಾಡ್ಕೊಳ್ಳಿ. ನಾನು ರೈಟ್ ಸೈಡ್ದು ಕ್ರಾಸ್ ಬೆಲ್ಟ್ಗೆ ಮೇಲ್ಗಡೆ ಸ್ಟಿಚ್ ಹಾಕಿಲ್ಲ. ಸೊ ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಎಕ್ಸಸ್ ಕ್ಲಾತನ್ನು ಕಟ್ ಮಾಡಬೇಕು. ನೋಡಿ ನೆಕ್ ಎರಡು ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಶೇಪಲ್ಲಿ ಬಂದಿದೆ ಅಂತ ನೋಡಿ. ಆ ಕಡೆದು ಅಷ್ಟೇ ಈ ಕಡೆದು ಅಷ್ಟೇ ನೆಕ್ ಎಷ್ಟು ಕರೆಕ್ಟಾಗಿ ಕೂತಿದೆ ಅಂತ. ಸೊ ಇವಾಗ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ 2.5 2.75 3ವರೆಗೂ ತೊಗೋಬೋದು. ನಾನು ಇಲ್ಲಿ 2.75 ತೊಗೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲನೂ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಎಲ್ಲಾದರೂ ಕ್ರಾಸ್ ಆಗಿದ್ದರೆ ಅದನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ ಕ್ಲಾತನ್ನು. ಇವಾಗ ರೈಟ್ ಸೈಡ್ ಇರೋವಂಥ ಫ್ರಂಟ್ ಪಾರ್ಟ್ಗೆ ಮೇಲ್ಗಡೆ ಇಟ್ಕೋಬೇಕು ಹುಕ್ಸ್ ಪಟ್ಟಿ. ಇದನ್ನು ಕಾಜಾ ಪಟ್ಟಿಗೆ ಕೆಳಗಡೆ ಹಾಕ್ಕೋಬೇಕು ಕ್ಲಾತು. ಸೊ ಈ ರೀತಿ ಹಾಕ್ಕೊಬಿಟ್ಟು ಮೇಲ್ಗಡೆ ಕ್ಲಾತ್ ಇಟ್ಕೊಬಿಟ್ಟು ಸ್ಟಿಚ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಕ್ಲಾತನ್ನು ಇಟ್ಟು ಸ್ಟಿಚ್ ಮಾಡಿಕೊಂಡು ಸ್ವಲ್ಪ ಈ ಥರ ಕ್ರಾಸಾಗಿ ನಾಚಿ ಹಾಕ್ಕೊಳ್ಳಿ. ಆವಾಗ ಕ್ಲೀನಾಗಿ ಟರ್ನ್ ಆಗುತ್ತೆ ಅಲ್ಲಿ ಕ್ಲಾತು.
ಟರ್ನ್ ಮಾಡ್ಕೊಂಡಾದಮೇಲೆ ಈ ರೀತಿ ಮೇಲ್ಗಡೆನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಈ ರೀತಿ ಲೆವೆಲ್ಲಾಗಿ ಅಂದ್ಕೊಂಬಿಟ್ಟು 2 ಫೋಲ್ಡ್ ಮಾಡಿ. ಫಸ್ಟ್ಗೆ ಒಂದು ಫೋಲ್ಡ್ ಮಾಡಿ, ನಾವೇನು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಒಂದು ಫೋಲ್ಡು, ಆಮೇಲೆ ಇನ್ನೊಂದು ಫೋಲ್ಡು. ಈ ರೀತಿ ಮಾಡಿಬಿಟ್ಟು ಹುಕ್ಸ್ ಪಟ್ಟಿನ ರೆಡಿ ಮಾಡ್ಕೊಳ್ಳಿ. ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಬಿಟ್ರೆ ಹುಕ್ಸ್ ಪಟ್ಟಿ ರೆಡಿ ಆಗುತ್ತೆ. ನೆಕ್ಸ್ಟ್ ಇವಾಗ ಲೆಫ್ಟ್ ಸೈಡನ್ನ ಅಲ್ಲಿ ಒಂದು ಸ್ವಲ್ಪ ರಫ್ ಮಾಡಿ ಹುಕ್ಸ್ ಹಾಕಿದಾಗ ಲೂಸ್ ಬರದೇ ಇರೋ ಥರ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಹುಕ್ಸ್ದು ಲೂಫ್ ಏನಿರುತ್ತಲ್ಲ ಅದಕ್ಕೆ ಇನ್ನೊಂದು ರೆಡಿ ಮಾಡ್ಕೊಳ್ಳೋವಾಗ ಮೇನ್ ಬ್ಲೌಸ್ ಪೀಸ್ ಕ್ಲಾತ್ ಏನಿರುತ್ತಲ್ವ ಡೈರೆಕ್ಟ್ ಅದನ್ನೇ ಹಾಕೋಕ್ಕೆ ಹೋಗಬೇಡಿ. ಈ ರೀತಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ, ಸ್ಟಿಫ್ನೆಸ್ ಚೆನ್ನಾಗಿ ಬರುತ್ತೆ. ಕೆಲವ್ರು ಹಾಗೆ ಡೈರೆಕ್ಟಾಗಿ ಬ್ಲೌಸ್ ಕ್ಲಾತ್ ಏನಿರುತ್ತಲ್ವ ಅದನ್ನೇ ಹಾಕ್ಬಿಡ್ತಾರೆ. ಆ ಥರ ಹಾಕೋಕ್ಕೆ ಹೋಗಬೇಡಿ, ಅದು ಬೇಗ ಕಿತ್ತೋಗ್ಬಿಡುತ್ತೆ. ಈ ರೀತಿ ಲೈನಿಂಗ್ನ ಹಾಕ್ಕೊಂಡು ಯೂಸ್ ಮಾಡೋದ್ರಿಂದ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಕೆಳಗಡೆಯಿಂದ ಮೇಲಕ್ಕೆ ಬರಬೇಕು. ಹುಕ್ಸ್ ಪಟ್ಟಿಗೆ ಮೇಲೆಯಿಂದ ಕೆಳಗಡೆ ಹೋಗಬೇಕು ಕ್ಲಾತು. ಇದಕ್ಕೆ ಲೂಫ್ದು ಇದಕ್ಕೆ ಕೆಳಗಡೆಯಿಂದ ಮೇಲೆ ಬರಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈ ರೀತಿ ಟರ್ನ್ ಮಾಡ್ಕೊಬಿಟ್ಟು ಕ್ಲಾತನ್ನು ಮೇಲ್ಗಡೆಗೆ ಫೋಲ್ಡ್ ಮಾಡಿ ನಾವೇನು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಎಂಡ್ ಆಗಿಬಿಡ್ಬೇಕು. ಎಂಡ್ ಆದಮೇಲೆ ನೀವು ಥ್ರೆಡ್ಡಲ್ಲಿ ಇದು ಮಾಡ್ಕೊಳ್ಳೋಗಿದ್ರೆ 2 ಸ್ಟಿಚ್ ಹಾಕ್ಕೊಳ್ರಿ. ಸೆಂಟ್ರಲ್ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಎಂಡಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಾನಿಲ್ಲಿ ಥ್ರೆಡ್ಡಲ್ಲಿ ರೆಡಿ ಮಾಡ್ತಾಯಿಲ್ಲ, ಲೂಫ್ ಹಾಕ್ತಾಯಿದ್ದೀನಿ. ನಮ್ಮ ಕಸ್ಟಮರ್ ಯಾರೂ ಥ್ರೆಡ್ ಇಷ್ಟ ಬೀಳೋದಿಲ್ಲ, ಅದು ಲೂಫ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಇರುತ್ತೆ, ಆಮೇಲೆ ಜಾಸ್ತಿ ದಿನ ಬರುತ್ತೆ ಅಂತ ಈ ಕಡೆ ಎಲ್ಲನೂ ಥ್ರೆಡ್ಡು ಇಷ್ಟ ಬೀಳಲ್ಲ. ಸೊ ಈ ರೀತಿ 4 ಪಾಯಿಂಟ್ಸು ಸೆಂಟ್ರಲ್ 1 ಪಾಯಿಂಟ್ ಹಾಕಿ 5 ಹುಕ್ಸ್ ಬರೋ ಥರ ಈ ರೀತಿ ಕ್ಲಾತ್ನ ಫೋಲ್ಡ್ ಮಾಡಿದಾಗ ಈಕ್ವಲಾಗಿ ಬರುತ್ತೆ. ಜಾಸ್ತಿ ಏನು ಕೆಲಸ ಇಲ್ಲ. ಈ ರೀತಿ ಕ್ಲಾತ್ನ ಫೋಲ್ಡ್ ಮಾಡ್ಕೊಳ್ಬಿಟ್ರೆ 5 ಕಡೆನೂ ಎಲ್ಲಿ ಕರೆಕ್ಟಾಗಿ ಹುಕ್ಸ್ದು ಲೂಫ್ನ ರೆಡಿ ಮಾಡಬೇಕು ಅನ್ನೋದು ಸಿಗುತ್ತೆ. ಸೊ ಈ ರೀತಿ ಬಂದುಬಿಟ್ಟು ಅಲ್ಲಿ ರಫ್ ಮಾಡಿಕೊಂಡು ಕ್ರಾಸಾಗಿ ಹೋಗ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅದೇ ಥರ 5 ಹುಕ್ಸ್ದು ಲೂಫ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿ ರಫ್ ಮಾಡಿ, ಇಲ್ಲಾಂದರೆ ಜಾಸ್ತಿ ದಿನ ಇರೋದಿಲ್ಲ. ಎಡ್ಜಲ್ಲಿ ಈ ರೀತಿ ರಫ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇವಾಗ ಫೈನಲಿ ಲಾಸ್ಟಲ್ಲಿ ರಫ್ ಮಾಡಿಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಬಿಡಿ. ಇವಾಗ ಈಕ್ವಲಾಗಿ ಹುಕ್ಸ್ದು ಬರುತ್ತೆ. ಈಗ ಸ್ಲೀವ್ಸ್ನ ಯಾವ ರೀತಿ ಸೆಂಟ್ರಲ್ಲಿ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡಿಸ್ತೀನಿ. ಸೊ ಇವಾಗ ಸೆಂಟ್ರಲ್ ಫ್ಲವರನ್ನು ನಾವು ಮೊದಲೇ ಮಾರ್ಕ್ ಹಾಕೋ ಕೂಡ ಕಳಿಸಿರ್ತೀವಿ ರೆಡಿ ಮಾಡಿ, ಆದರೂ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡೇ ಮಾಡ್ತಾರೆ, ಸ್ವಲ್ಪ ಫ್ರೇಮ್ ಹಾಕೋವಾಗಲಿ ಮಾಡೇ ಮಾಡ್ತಾರೆ. ಸೊ ಇವಾಗ ಸ್ಲೀವ್ಸ್ಗೆ ಯಾವ ಥರ ಲೈನ್ ಹಾಕ್ಕೊಳ್ಳೋದು ಅಂತೆಲ್ಲ ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ಇದು ಮಾಡುವಾಗ ಸ್ಲೀವ್ಸ್ ಕಟ್ಟಿಂಗಲ್ಲಿ ನೋಡಿಸಿದ್ದೀನಿ. ಸೊ ಬೇಕಿದ್ದರೆ ಹಿಂದಿನ ವಿಡಿಯೋನ ಹೋಗಿ ಚೆಕ್ ಮಾಡಿ, ಅದರಲ್ಲಿದೆ. ಈ ರೀತಿ ಫ್ಲವರ್ ಸೆಂಟ್ರಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಆ ಫ್ಲವರ್ಗೆ ಒಂದು ಗುಂಡ್ಪಿನನ್ನು ಹಾಕ್ಕೊಬಿಟ್ಟು ಬಾಟಮಲ್ಲಿ ಏನು ಫೋಲ್ಡಿಂಗೋಸ್ಕರ 1 ಇಂಚ್ ಬಿಟ್ಟಿರ್ತೀವಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಗುಂಡ್ಪಿನನ್ನು ತೆಗೆದುಬಿಟ್ಟು ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಇವಾಗ ಗುಂಡ್ಪಿನನ್ನು ತೆಗೆದುಬಿಟ್ಟು ಈ ಪೋರ್ಷನಲ್ಲಿ ಏನಿದೆಯಲ್ವ ಅಲ್ಲಿ ಲೈನಿಂಗ್ ಮೇಲೆ ಮತ್ತು ಸ್ಯಾರಿ ಕ್ಲಾತ್ ಮೇಲೆ ಬರಬೇಡಿ, ಲೈನಿಂಗ್ ಮೇಲೆ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಟರ್ನ್ ನೀಟಾಗಿ ಆಗುತ್ತೆ. ಮತ್ತು ತುಂಬ ಲಾಂಗ್ ಡಿಸ್ಟೆನ್ಸು ಹಾಕ್ಕೋಬೇಡಿ. ನೋಡಿ ಇವಾಗ ಫ್ಲವರ್ ಕೂಡ ಅಷ್ಟೇ ಹೇಗೆ ಸೆಂಟ್ರಲ್ಲೇ ಬಂದಿದೆ ಅಂತ. ಈ ರೀತಿ ನಾವು ಸೆಂಟ್ರಲ್ಲಿ ಲೈನ್ ಹಾಕ್ಕೊಂಡು ಗುಂಡ್ಪಿನನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಸೆಂಟ್ರಲ್ಲೇ ಬರುತ್ತೆ. ಹಗ್ಲ ಸಾರಿ ಥ್ರೆಡ್ನ ತೆಗೆದುಬಿಟ್ಟು ಮತ್ತೆ ಸೆಟ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ಕೊಳ್ಳೋ ಡಬಲ್ ತ್ರಿಬಲ್ ಕೆಲಸ ಇರೋದಿಲ್ಲ. ಈ ರೀತಿ ಸ್ವಲ್ಪ ಚಿಕ್ಕ ಟೆಕ್ನಿಕನ್ನು ಯೂಸ್ ಮಾಡಿಬಿಟ್ರೆ ಕೆಲಸನೂ ಬೇಗ ಆಗುತ್ತೆ, ಪರ್ಫೆಕ್ಟಾಗಿ ನೀಟ್ ಫಿನಿಶಿಂಗು ಬರುತ್ತೆ. ಸೊ ಇವಾಗ ಸ್ಟಿಚಿಂಗ್ ಎಲ್ಲ ಆದಮೇಲೆ ಎಕ್ಸಸ್ ಇರೋವಂಥ ಕ್ಲಾತ್ನೆಲ್ಲನೂ ಕಟ್ ಮಾಡಾಕಿ. ಸೈಡೆಲ್ಲ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಲೈನಿಂಗ್ ಕ್ಲಾತಲ್ಲಿ ಎಲ್ಲೆಲ್ಲಿ ನಾಚು ಹಾಕಿದ್ವೋ ಅದೇ ಥರ
ಎಲ್ಲ ಸ್ಟಿಚಿಂಗ್ ಆದಮೇಲೆ ಕೂಡ ನಾಚನ್ನು ಹಾಕ್ಕೋಬೇಕು. ಆಮೇಲೆ ಎರಡು ಕಡೆನೂ ಕೆಳಗಡೆ ಮೇಲೆ ಈಕ್ವಲ್ ಆಗಿದೆಯಾ ಅಲ್ಲ ಅಂತ ನೋಡಬೇಕು. ಏನಾದರೂ ಹೆಚ್ಚು ಕಡಿಮೆ ಬಂದಿದ್ದರೆ ಅದನ್ನು ಕಟ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಬೇಕು. ಹಾಗೆ ಕಸ್ಟಮರ್ ಲೆಂತ್ ಎಷ್ಟಿದೆ ಸ್ಲೀವ್ಸ್ದು ಅಂತ ಮೊದಲೇ ನಾವು ನೋಡ್ಕೊಂಡಿದ್ದೀವಲ್ಲ, ಅದು ಅಷ್ಟಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಕರೆಕ್ಟಾಗೆಲ್ಲ ನೋಡಿಕೊಂಡು ನಾಚೆಲ್ಲ ಹಾಕ್ಕೊಂಡ್ಮೇಲೆ ಸ್ಲೀವ್ಸ್ ರೆಡಿ ಆಗುತ್ತೆ. ನೋಡಿ ಸೆಂಟ್ರಲ್ಲೇ ಯಾವ ರೀತಿ ಪಾಯಿಂಟ್ ಬಂದಿದೆ ಅಂತ. ಅದೇ ಥರನೇ ಇನ್ನೊಂದು ಸ್ಲೀವ್ಸ್ ಕೂಡ ರೆಡಿ ಮಾಡ್ಕೊಳ್ಳಿ. ಎರಡು ತೋರಿಸಿದ್ರೆ ವಿಡಿಯೋ ಲೆಂತ್ ಆಗೋಗ್ಬಿಡುತ್ತೆ. ಸೊ ನೋಡಿ ಈಕ್ವಲ್ ಆಗಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಇದನ್ನು ಫಾಲೋ ಮಾಡಿ, ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಇವಾಗ ಶೋಲ್ಡರ್ ಜಾಯ್ನು ನೋಡಿ. ನಾವು ಆವಾಗ ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡೋವಾಗಲೇ ಶೋಲ್ಡ್ರನ್ನೆಲ್ಲನೂ ಕರೆಕ್ಟಾಗಿ ಶೋಲ್ಡ್ರ್ ಟು ಶೋಲ್ಡ್ರ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಇಲ್ವಾ ಅಂತ ನೋಡಿಕೊಂಡು ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಶೋಲ್ಡ್ರ್ ಟು ಶೋಲ್ಡ್ರ್ ಯಾವ ರೀತಿ ಕೂತ್ಕೊತಾ ಇದೆ ಅಂತ. ಇದೇ ಮೇನ್ ಬೇಕಾಗಿರೋದು ವರ್ಕ್ ಬ್ಲೌಸಲ್ಲಿ. ಇದು ತುಂಬ ಕಷ್ಟ, ಕೂತ್ಕೊಳ್ಳೋದು ತುಂಬ ಕಷ್ಟ. ನಾವೇನು ಮಾಡಿರ್ತೀವಿ, ಮುಂಚೆ ಮಾರ್ಕ್ ಹಾಕಿರ್ತೀವಲ್ಲ ಅದ್ರ ಮೇಲೇ ಅವರು ವರ್ಕ್ ಮಾಡಿ ಕೊಟ್ಬಿಟ್ಟಿರ್ತಾರೆ, ಅದನ್ನೇ ಸ್ಟಿಚ್ ಮಾಡ್ಕೊತ ಹೋಗ್ಬಿಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ಟು ಶೋಲ್ಡ್ರು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಸೊ ಇವಾಗ ಶೋಲ್ಡ್ರ್ ಜಾಯಿನ್ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ಶೋಲ್ಡ್ರಿಗೆ ಅದು ಎಳೆಗಳು ಬರದೇ ಇರೋ ಥರ ಫಿನಿಶಿಂಗ್ ಕೊಡೋದಕ್ಕೆ 1.5 ಇಂಚಷ್ಟು ಲೆಂತು, 2.5 ಇಂಚಷ್ಟು ಉದ್ದ, 1.5 ಇಂಚಷ್ಟು ಅಗಲ, 2.5 ಇಂಚಷ್ಟು ಉದ್ದನ ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ಮೆಜರ್ಮೆಂಟ್ ಏನಿಲ್ಲ, ಸುಮ್ಮನೆ ನಿಮಗೆ ಒಂದು ಐಡಿಯಾ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಶೋಲ್ಡ್ರು ಏನಿದೆಯಲ್ವಾ, ಫ್ರಂಟಿಂದ ಬ್ಯಾಕ್ಗೆ ಈ ರೀತಿ ಕ್ಲಾತನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಥ್ರೆಡ್ ಪೈಪಿಂಗ್ ಏನು ಬಂದಿರುತ್ತಲ್ವ ಅಲ್ಲಿ ಇರೋ ಹತ್ರ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ಅಲ್ಲಿ ನಾವೇನು ಶೋಲ್ಡ್ರ್ ಜಾಯಿನ್ ಮಾಡಿರ್ತೀವಲ್ಲ ಆ ಕ್ಲಾತ್ ಎಲ್ಲನೂ ಒಳಗಡೆಗೆ ಕ್ಲೋಸ್ ಆಗುತ್ತೆ, ಮೇಲ್ಗಡೆ ನೀಟ್ ಫಿನಿಶಿಂಗ್ ಕಾಣುತ್ತೆ. ನೋಡಿ ಇವಾಗ ಈ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಬಿಡ್ಬೇಕು. ನೋಡಿ ಇವಾಗ ಶೋಲ್ಡ್ರ್ ನಾವು ಸ್ಟಿಚ್ ಮಾಡಿರೋದೆಲ್ಲೂ ಕಾಣಿಸ್ತಾ ಇಲ್ಲ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಅದೇ ಥರ ಈ ಸೈಡ್ ಕೂಡ ಶೋಲ್ಡ್ರನ್ನ ಸ್ಟಿಚ್ ಮಾಡ್ಕೊಳ್ಳಿ. ಫ್ರಂಟಿಂದ ಬ್ಯಾಕಿಗೆ ಹೋಗಿ ಫ್ರಂಟಲ್ಲಿ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಅದು ಎರಡು ಕಡೆನೂ ಅಷ್ಟೇ ಫ್ರಂಟಲ್ಲಿ ಇಟ್ಕೊಳ್ಳಿ. ಫ್ರಂಟಲ್ಲಿ ಇಟ್ಕೊಂಡು ಈ ರೀತಿ ಕ್ಲಾತ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಕ್ಲೀನಾಗಿ ಇದಾಗುತ್ತೆ, ಬ್ಯಾಕಿಗೆ ಹೋಗುತ್ತೆ. ಎರಡು ಸೈಡು ನೀವು ಫ್ರಂಟಿಂದ ಬ್ಯಾಕಿಗೆ ಹೋದರೆ ಮೇಲು ಚೆನ್ನಾಗಿ ಕ್ಲೀನಾಗಿ ಕಾಣುತ್ತೆ. ಈ ರೀತಿ ಎರಡು ಕಡೆನೂ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೀಟಾಗಿ ಕ್ಲಾತ್ ಎಕ್ಸಸ್ ಇರೋ ಅಂಥ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಬೇಕು. ನೋಡಿ ಎರಡು ಕಡೆನೂ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಲ್ವಾ. ಅಷ್ಟೇ ಚಿಕ್ಕ ಚಿಕ್ಕದಾಗಿರುತ್ತೆ, ಭಯ ಪಡೋ ಕೆಲಸನೇ ಇರಲ್ಲ. ಚಿಕ್ಕ ಚಿಕ್ಕದಾಗಿ ಕಲಿತಾ ಹೋದರೆ ಎಲ್ಲ ಈಸಿಯಾಗಿ ಬರುತ್ತೆ. ಸೊ ಇವಾಗ ಸೆಂಟ್ರಲ್ಲಿ ಏನು ಕಚ್ಚನ್ನು ಹಾಕಿದ್ವಲ್ಲ ಅಲ್ಲಿ ಇಟ್ಕೊಂಬಿಟ್ಟು ಫ್ರಂಟ್ ಶೇಪ್ ಇರೋದನ್ನು ಫ್ರಂಟ್ಗೆ, ಬ್ಯಾಕ್ ಶೇಪ್ ಇರೋದನ್ನು ಬ್ಯಾಕಿಗೆ ಇಟ್ಕೊಂಡು ನೋಡಬೇಕು. ಏನಾದರೂ 1 ಪಾಯಿಂಟ್ 2 ಪಾಯಿಂಟ್ ಎಕ್ಸಸ್ ಇದ್ದರೆ ಅದನ್ನು ಕಟ್ ಮಾಡ್ಕೊಬಿಡಿ. ಸೊ ಇವಾಗ ಇಲ್ಲೇನು ಅಷ್ಟೊಂದು ಎಕ್ಸಸ್ ಏನು ಕಾಣಿಸ್ತಾ ಇಲ್ಲ, 1 ಪಾಯಿಂಟ್ ಅದನ್ನು ಆಮೇಲೆ ಕೂಡ ಕಟ್ ಮಾಡ್ಕೋಬೋದು. ಈ ರೀತಿ ಫ್ರಂಟಿಂದ ಬ್ಯಾಕಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಸೆಂಟ್ರಲ್ಲೇ ಬಂದಿದೆ. ಈ ರೀತಿ ಸೆಂಟ್ರಲ್ಲೇ ಬಂದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಫ್ಲವರ್ ಕೂಡ ಸೆಂಟ್ರಲ್ಲೇ ಇರುತ್ತೆ. ಸೊ ಈ ರೀತಿ ಸ್ಟಿಚ್ ಮಾಡಬೇಕು. ಸೊ ಇದೇ ಥರನೇ ಎರಡು ಸೈಡೂ ಸ್ಟಿಚ್ ಮಾಡ್ಕೋಬೇಕು. 1 ಪಾಯಿಂಟ್ ಏನಾದರೂ ಹೆಚ್ಚು ಕಡಿಮೆ ಬಂದಿದ್ದರೆ ಅದನ್ನು ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಾನ 1 ಪಾಯಿಂಟ್ ಹೆಚ್ಚು ಕಡಿಮೆ ಬಂದಿದ್ದರೆ ಏನೇ ಮಾಡಿದ್ರೂ ಎರಡು ಕಡೆನೂ ಈಕ್ವಲ್ ಆಗಿ ಬರೋ ಥರ ಮಾಡ್ಕೋಬೇಕು. ಸೊ ಇವಾಗ ಸ್ಲೀವ್ಸ್ ಅಟ್ಯಾಚ್ ಆಯಿತು. ನೆಕ್ಸ್ಟ್ ಇವಾಗ ಸೈಡ್ ಜಾಯಿನ್ ಏನಿಲ್ಲ, ನೋಡ್ಕೊಬಿಟ್ಟು ಈಕ್ವಲ್ ಆಗಿದೆಯಾ ಇಲ್ವಾ ಅಂತ. ಈಕ್ವಲ್ ಇದ್ದಿದ್ರೆ ಡಾಟಲ್ಲಾಗಲಿ ಸ್ಲೀವ್ಸು ಜಾಯ್ನಿಂಗಲ್ಲಾಗಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಏನಿಲ್ಲ ಅಂತಂದರೆ ಇವಾಗ ನಾನು ಸ್ಟಿಚ್ ಮಾಡಿರೋದ್ರಲ್ಲಿ ಏನೂ ಬಂದಿಲ್ಲ ಪ್ರಾಬ್ಲಮ್ಮು, ಸೊ ಅಡ್ಜಸ್ಟ್ಮೆಂಟ್ ಏನೂ ಬೇಕಿಲ್ಲ. ಸೊ ಈ ರೀತಿ ಸ್ಲೀವ್ಸ್ದು ರೌಂಡ್ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಸ್ಟಿಚ್ ಆದಮೇಲೆ ಮತ್ತೆ ಅದೇ ಥರನೇ 2ರಿಂದ 3 ಸ್ಟಿಚ್ ಆಗಲಿ 4 ಸ್ಟಿಚ್ ಆಗಲಿ ಪಕ್ಕದಲ್ಲೇ ಒಂದೊಂದು ಟೆನ್ಷನ್ ಬರೋ ಅಷ್ಟೇ ಸ್ಟಿಚ್ಚನ್ನು ಹಾಕಿಬಿಟ್ಟು ಬ್ಲೌಸ್ನ ರೆಡಿ ಮಾಡ್ಕೋಬೇಕು. ಈ ಸೈಡ್ ಕೂಡ ಅದೇ ಥರ ಮಾಡ್ಕೋಬೇಕು.
ಸೊ ಬ್ಲೌಸ್ ಎಲ್ಲ ಫಿನಿಶಿಂಗ್ ಆದಮೇಲೆ ಸೊಂಟದ ಸುತ್ತಳತೆ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ, ಎಕ್ಸ್ಟ್ರಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಎಕ್ಸ್ಟ್ರಾ ಏನಾದರೂ ಬಂದಿದ್ದರೆ ಇನ್ನೊಂದು ಟೆನ್ಷನ್ ಅಷ್ಟು ಸೊಂಟದ ಹತ್ರದಿಂದ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸೊ ಇಲ್ಲಿ ನಂಗೆ ಏನು ಎಕ್ಸಸ್ ಬಂದಿಲ್ಲ, ಎಕ್ಸಸ್ ಬಂದರೆ ಅದೇ ಥರ ಮಾಡ್ಕೊಳ್ಳಿ. ಡಾಟಲ್ಲಾಗಲಿ ಸೊಂಟದ ಹತ್ರ ಆಗಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ತುಂಬ ಚಿಕ್ಕದಾಗಿ ನೈಸಾಗಿ ಬರೋ ಥರ ಡೋರಿನ ಟ್ಯಾಗನ್ನು ಯಾವ ರೀತಿ ರೆಡಿ ಮಾಡೋದು ಲಟ್ಕನ್ಸ್ನ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಸುಂದರವಾಗಿ ಕಾಣಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದಕ್ಕಾಗಿ ಯಾವಾಗಲೂ ಹೊಸ ಡಿಸೈನ್ಗಳನ್ನು ಕಲೀರಿ, ಟ್ರೈ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.